ಈ ಬಹು ಬಣ್ಣಗಳು ಮತ್ತು ಬಹು ರೀತಿಯ ಆಹಾರ ಪದ್ಧತಿ, ಬಹು ರೀತಿಯ ಭಾಷೆ, ಬಹು ಜಾತಿ ಇದೆಲ್ಲವೂ ಕೂಡ ಭಾರತದ ಆತ್ಮ. ನೀವು ಒಂದು ಬಣ್ಣಕ್ಕೆ ಘಾಸಿಗೊಳಿಸಿದರೂ ಕೂಡ ಅದು ಭಾರತದ ಆತ್ಮಕ್ಕೆ ಘಾಸಿಗೊಳಿಸಿದ ಹಾಗೆ. ನೀವು ಒಂದು ಆಹಾರ ಪದ್ಧತಿಯನ್ನು ಕೆಟ್ಟದಾಗಿ ನೋಡಿದರೆ ಅದು ಭಾರತದ ಆತ್ಮಕ್ಕೆ ಘಾಸಿಗೊಳಿಸಿದ ಹಾಗೆ. ನೀವು ಒಂದು ಭಾಷೆಯನ್ನು ಕೀಳಾಗಿ ನೋಡಿದರೆ ಅದು ಭಾರತವನ್ನು ಕೀಳಾಗಿ ನೋಡಿದ ಹಾಗೆ. ಇದು ಸಮಗ್ರತೆಯ ಜೀವನವೇ ಭಾರತದ ಮಣ್ಣಿನ ಗುಣ. ಈಗಾಗಲೇ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಕ್ಕಂಥ ಚುನಾವಣೆ ನೋಡಿರ್ಬೋದು. ಆ ಚುನಾವಣೆಯಲ್ಲೂ ಕೂಡ ಜಾತಿ ಧರ್ಮ ಆಧಾರದ ಮೇಲೆ ರಾಜಕಾರಣ ಮಾಡುವಂಥದ್ದು. ನಮ್ಮ ಮಾಧ್ಯಮಗಳು ಕೂಡ ಆ ಜಾತಿಯ ಅಭ್ಯರ್ಥಿಗಳ ಪರವಾಗಿ ವಿರೋಧವಾಗಿ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವನಾರವ ಇವನಮ್ಮವ ಅನ್ನೋ ಘೋಷಣೆಯಂತೆ ಬಸವಣ್ಣನವರು ಹೇಳಿದ ಸಾಲುಗಳು. ಎಲ್ಲರೂ ಶಾಂತಿಯುತವಾಗಿ ಬದುಕೋಣ, ಎಲ್ಲರೂ ನೆಮ್ಮದಿಯಿಂದ ಬದುಕೋಣ, ಎಲ್ಲರೂ ಪ್ರೀತಿಯಿಂದ ಬದುಕೋಣ ಅನ್ನುವ ಒಂದು ಘೋಷವಾಕ್ಯವನ್ನು ಮಲೆನಾಡು ಮತ್ತು ಕರಾವಳಿ ಜನಪರ ಒಕ್ಕೂಟದಿಂದ ಸರ್ವ ಸಮಾಜೋತ್ಸವ ಅಂತ ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಕೊಪ್ಪದಲ್ಲಿ ಹಮ್ಮಿಕೊಂಡಿದ್ದೀವಿ. ನಾವೆಲ್ಲ ಒಂದೇ ರೀತಿ ಎಲ್ಲ ಒಂದೇ ಅಂತ ಬಾಳ್ತಿದ್ರೂ ಸಹ ಕೆಲವು ಕಿಡಿಗೇಡಿಗಳು ಒಂದು ದಿಕ್ಕು ತಪ್ಪಿಸುವಂಥ ಕೆಲಸಗಳು ಮಾಡ್ತಿರ್ತಾರೆ. ಇದು ಸರ್ವಜನ ಸಮಾಜೋತ್ಸವ. ನೀವು ಈ ರ್ಯಾಲಿಯ ಉದ್ದಕ್ಕೂ ಗಮನಿಸಬೇಕಾದ ಅಂಶ ಅಂದರೆ ಬಹು ಬಣ್ಣಗಳ ಪತಾಕೆ ಮತ್ತು ರಾಷ್ಟ್ರಧ್ವಜ ಜನರ ಕೈಯಲ್ಲಿತ್ತು. ಈ ಬಹು ಬಣ್ಣಗಳು ಮತ್ತು ಬಹು ರೀತಿಯ ಆಹಾರ ಪದ್ಧತಿ, ಬಹು ರೀತಿಯ ಭಾಷೆ, ಬಹು ಜಾತಿ ಇದೆಲ್ಲವೂ ಕೂಡ ಭಾರತದ ಆತ್ಮ. ನೀವು ಒಂದು ಬಣ್ಣಕ್ಕೆ ಘಾಸಿಗೊಳಿಸಿದರೂ ಕೂಡ ಅದು ಭಾರತದ ಆತ್ಮಕ್ಕೆ ಘಾಸಿಗೊಳಿಸಿದ ಹಾಗೆ. ನೀವು ಒಂದು ಆಹಾರ ಪದ್ಧತಿಯನ್ನು ಕೆಟ್ಟದಾಗಿ ನೋಡಿದರೆ ಅದು ಭಾರತದ ಆತ್ಮಕ್ಕೆ ಘಾಸಿಗೊಳಿಸಿದ ಹಾಗೆ. ನೀವು ಒಂದು ಭಾಷೆಯನ್ನು ಕೀಳಾಗಿ ನೋಡಿದರೆ ಅದು ಭಾರತವನ್ನು ಕೀಳಾಗಿ ನೋಡಿದ ಹಾಗೆ. ಇದು ಸಮಗ್ರತೆಯ ಜೀವನವೇ ಭಾರತದ ಮಣ್ಣಿನ ಗುಣ. ಅದರ ಒಂದು ಪ್ರತೀಕವಾಗಿ ಜನ ಸಮಾಜೋತ್ಸವವನ್ನು ಇಲ್ಲಿ ತುಂಬ ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಮತ್ತು ಇಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ಆಗಬೇಕು. ಯಾಕೆಂದರೆ ನಾವು ಈ ರೀತಿಯ ಸಂದೇಶವನ್ನು ವಿಶೇಷವಾಗಿ ಇವತ್ತಿನ ಜನರಿಗೆ ಕೊಡುವಂಥ ಅಗತ್ಯತೆ ಇದೆ. ಮತ್ತು ಎಲ್ಲ ಭಾಷೆ ಧರ್ಮ ಜಾತಿಯ ಜನರ ಹೇಗೆ ಒಂದಾಗಿ ಇರಬಹುದು ಹೇಳುವಂಥ ಒಂದು ಸಂದೇಶ ಮತ್ತೆ ಮತ್ತೆ ನಾವು ಜನರೆದುರಿಗೆ ಇಡಬೇಕಾಗಿದೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಪ್ರಶಂಸನೀಯ. ಇತ್ತೀಚಿನ ದಿನಗಳಲ್ಲಿ ಜಾತಿ ಆಧಾರಿತವಾಗಿ ರಾಜಕಾರಣ ಹಾಗೂ ಈ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥ ಹುನ್ನಾರಗಳು ನಡೀತಾ ಇದ್ದಾವೆ. ಹಾಗಾಗಿ ಜನಗಳು ಇವತ್ತು ರಾಜಕಾರಣಿಗಳು ಸೇರಿಬಿಟ್ಟು ಜಾತಿಯನ್ನು ವಿಂಗಡಣೆ ಮಾಡಿ ಜಾತಿ ಆಧಾರದ ಮೇಲೆ ಸಮಾಜವನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ. ಈ ಭಾರತ ದೇಶ ಯಾವತ್ತೂ ಕೂಡ ಜಾತಿ ಆಧಾರಿತವಾಗಿ ಬಂದಿದ್ದಲ್ಲ. ಮಹಾತ್ಮ ಗಾಂಧೀಜಿಯವರ ಕನಸು ಕೂಡ ರಾಮರಾಜ್ಯವನ್ನು ಕಟ್ಟಬೇಕು ಹಾಗೂ ಇದು ಜಾತಿ ಮುಕ್ತವಾಗಿ ಈ ದೇಶ ಇರಬೇಕು, ಜಾತಿ ರಾಮರಾಜ್ಯವಾಗಬೇಕು ಅಂತೇಳಿ ಏನು ಕನಸು ಕಂಡಿದ್ರು ಆ ಕನಸನ್ನು ಇವತ್ತು ಛಿದ್ರ ಮಾಡ್ತಕ್ಕಂಥ ಒಂದಷ್ಟು ಶಕ್ತಿಗಳು ಈ ದೇಶವನ್ನು ಆಳ್ತಾ ಇದ್ದಾರೆ. ಆ ಶಕ್ತಿಯ ವಿರುದ್ಧ ಇವತ್ತು ನಮ್ಮದು ಹೋರಾಟ. ಈ ರಾಜ್ಯದ ಮಣ್ಣಲ್ಲಿ ಕುವೆಂಪುರವರು ಸಾರಿದ್ದು ಅದೇ, ಪಂಪ ಕವಿಯವರು ಸಾರಿದ್ದು ಅದೇ, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮದು. ಎಲ್ಲ ಜನಾಂಗವು ಕೂಡಿ ಬಾಳೋಣ, ಒಟ್ಟಿಗೆ ಬಾಳೋಣ, ಬದುಕೋಣ, ಜಾತಿ ಆಧಾರದ ಮೇಲೆ ಬದುಕೋದು ಬೇಡ ಅಂಥೇಳಿ ಕುವೆಂಪುರವರು ಮಸೀದಿ ಚರ್ಚು ಮಂದಿರಗಳಿಂದ ಹೊರಬನ್ನಿ, ಮಾನವರಾಗಿ ಬದುಕೋಣ ಅಂಥೇಳಿ ಮಹಾಕವಿ ಕುವೆಂಪುರವರು ಕೂಡ ಸಂದೇಶವನ್ನು ಕೊಟ್ಟಿದ್ದರು. ಹಾಗೆ ಅನೇಕ ಇವತ್ತು ನಿಸಾರ್ ಅಹಮದ್ ಆಗಿರ್ಬೋದು, ಶಿವರುದ್ರಪ್ಪನವರು ಕೂಡ ಹೇಳ್ತಿದ್ರು, ಬದುಕನ್ನು ಬದುಕೋಣ, ನಾವು ಬೇರೆಯವರನ್ನು ನೋಡಿ ಬದುಕೋದು ಬೇಡ, ನಮ್ಮ ಬದುಕನ್ನು ನಾವು ಬದುಕೊಂಡು ಜಾತಿ ಧರ್ಮ ಅದೆಲ್ಲದರ ಆಧಾರವನ್ನು ಬಿಟ್ಟು ಸಮಾಜ ಕಟ್ಟುವಂಥ ಕೆಲಸವನ್ನು ಮಾಡೋಣ ಅಂಥೇಳಿ ಏನು ಕನಸ್ಕೊಂಡಿದ್ದರು ಮಹಾತ್ಮ ಗಾಂಧೀಜಿಯವರು. ಹಾಗೂ ಈ ಒಂದು ವ್ಯವಸ್ಥೆಯನ್ನು ಇತ್ತೀಚಿನ ದಿನಗಳಲ್ಲಿ ಇಡೀ ದೇಶದಲ್ಲೂ ಕೂಡ ಇವತ್ತು ಕೋಮುವಾದದ ಮೇಲೆ ಈ ದೇಶ ನಡೀತಕ್ಕಂಥ ವ್ಯವಸ್ಥೆ, ರಾಜಕೀಯ ಇರ್ಬೋದು ಅಥವಾ ಈ ದೇಶವನ್ನು ಆಳ್ತಕ್ಕಂಥ ವ್ಯವಸ್ಥೆ ಇರ್ಬೋದು. ಈಗಾಗಲೇ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಕ್ಕಂಥ ಚುನಾವಣೆ ನೋಡಿರ್ಬೋದು. ಆ ಚುನಾವಣೆಯಲ್ಲೂ ಕೂಡ ಜಾತಿ ಧರ್ಮ ಆಧಾರದ ಮೇಲೆ ರಾಜಕಾರಣ ಮಾಡುವಂಥದ್ದು. ನಮ್ಮ ಮಾಧ್ಯಮಗಳು ಕೂಡ ಆ ಜಾತಿಯ ಅಭ್ಯರ್ಥಿಗಳ ಪರವಾಗಿ ವಿರೋಧವಾಗಿ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ವಿರೋಧವಾಗಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ನಾವೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಇದ್ದೇವೆ. ನಾವು ಬದುಕನ್ನು ಎಲ್ಲರೊಟ್ಟಿಗೆ ಸೇರಿ ಬದುಕೋಣ, ಶಾಂತಿಯಿಂದ ಬದುಕೋಣ. ಭಾರತಕ್ಕೆ ಒಂದು ಅದರದ್ದೇ ಆಗಿರ್ತಕ್ಕಂಥ ಇತಿಹಾಸ ಇದೆ, ಭೂನೆಲೆ ಇದೆ.
ಸೆಕ್ಯುಲರ್ ಸ್ಟೇಟ್ ಅಂತೇಳಿ ಇಡೀ ವರ್ಲ್ಡಲ್ಲೇ ಕರೆದಂಥ ದೇಶ. ಆ ದೇಶವನ್ನು ಇವತ್ತು ಹಾಳು ಮಾಡ್ತಕ್ಕಂಥ ಒಂದಷ್ಟು ಶಕ್ತಿಗಳು ದೇಶವನ್ನು ಒಂದು ಕಡೆ ಒಡಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವ ರಾಜ್ಯಕ್ಕೆ ಹೋಗಿ ಕೇರಳದ ಅಲ್ಲೊಂದು ಜನಾಂಗವನ್ನು ಕಟ್ಟುವಂಥದ್ದು, ಕರ್ನಾಟಕದಲ್ಲಿ ಒಂದು ಜನಾಂಗವನ್ನು ಕಟ್ತಕ್ಕಂಥದ್ದು, ಈ ಥರ ಆದರೆ ನಮ್ಮ ದೇಶಕ್ಕೆ ಇರ್ತಕ್ಕಂಥ ಸಾರ್ವಭೌಮತ್ವ ಶಕ್ತಿ ಹಾಳಾಗ್ತದೆ ಅಂತೇಳಿ ನಾನು ಹೇಳ್ತೇನೆ. ಅದಕ್ಕೋಸ್ಕರ ಇಂಥ ಒಂದು ಸಭೆಗಳನ್ನು ಮಾಡ್ತಾ ಇದ್ದೇವೆ. ಪ್ರಶಾಂತ್ HK, ಸಹಕಾರಿ ಯೂನಿಯನ್ ಡೈರೆಕ್ಟ್ರು, ಚಿಕ್ಕಮಗಳೂರು. ನಾನು ಆದರ್ಶ ಮುಚ್ಚುತ್ಕಟ್ಟೆ ಅಂತ ತೀರ್ಥಹಳ್ಳಿಯಿಂದ ಬಂದಿದ್ದೀನಿ. ಇಂದು ಇಲ್ಲಿ ನಡೀತಿರೋ ಸರ್ವ ಸಮಾಜೋತ್ಸವದಲ್ಲಿ ಭಾಗವಹಿಸೋಕ್ಕೆ. ಸರ್ವ ಸಮಾಜೋತ್ಸವ ಅನ್ನೋದು ಘೋಷಣೆಯೇ ಕೂಗದಂತೆ ಇವನಾರವ 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 ಇವನಮ್ಮವ 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 ಅನ್ನೋ ಘೋಷಣೆಯಂತೆ ಬಸವಣ್ಣನವರು ಹೇಳಿದ ಸಾಲುಗಳು. ಎಲ್ಲರೂ ಒಗ್ಗಟ್ಟಾಗಿ, ಎಲ್ಲರೂ ಸದ್ಭಾವನೆಯಿಂದ, ಎಲ್ಲರನ್ನೂ ಸಹಿಷ್ಣುತೆಯಿಂದ ನೋಡುತ್ತಾ ಎಲ್ಲರೂ ಸಮಾನರಾಗಿ ಬದುಕೋಣ ಎನ್ನುವ ಆಶಯವನ್ನು ಕೊಡೋದು ಸರ್ವ ಸಮಾಜೋತ್ಸವ. ಇವತ್ತು ನಾವೆಲ್ಲರೂ ಹೇಗಾಗಿದ್ದೀವಿ ಅಂದರೆ ಬೇರೆ ಬೇರೆ ಭಾಗಗಳಾಗಿ ಒಡೆದು ಹೋಗುವಂಥ ಒಂದು ದ್ವೇಷದ ವಾತಾವರಣ ಈ ದೇಶದಲ್ಲಿ ಸೃಷ್ಟಿಸಿರೋದ್ರಿಂದ ಅದನ್ನು ತೊಡೆದು ಹಾಕಿ ಎಲ್ಲರೂ ಒಗ್ಗಟ್ಟಾಗಿ ಬದುಕೋಣ, ಎಲ್ಲರೂ ಶಾಂತಿಯುತವಾಗಿ ಬದುಕೋಣ, ಎಲ್ಲರೂ ನೆಮ್ಮದಿಯಿಂದ ಬದುಕೋಣ, ಎಲ್ಲರೂ ಪ್ರೀತಿಯಿಂದ ಬದುಕೋಣ ಅನ್ನುವ ಒಂದು ಘೋಷವಾಕ್ಯವನ್ನು, ಒಂದು ಸಂದೇಶವನ್ನು ನೀಡುವ ಒಂದು ಸಮಾಜೋತ್ಸವವೇ ಸರ್ವ ಸಮಾಜೋತ್ಸವ. ಇಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇದಕ್ಕೆ ಭಾಗಿಯಾಗ್ತಿರೋದು ನಮಗೆಲ್ಲರಿಗೂ ಸಂತೋಷವಿದೆ. ಯಾಕಂದರೆ ಸಹಿಷ್ಣುತೆ, ಸಮಾಜವಾದ, ಸಮಾನತೆ, ಸಹಬಾಳ್ವೆ, ಸರ್ವರ ಸ್ವಾತಂತ್ರ್ಯ ಈ ದೇಶವನ್ನು ಕಟ್ಟೋದೇ ಹೊರತು ಈ ಅಮಲು ಘೋಷಣೆಗಳಲ್ಲ, ಅಮಲು ಉನ್ಮಾದವಲ್ಲ, ಅಥವಾ ಯಾವುದೇ ಒಂದು ಒಡೆದು ಆಳುವ ನೀತಿಯಲ್ಲ. ಎಲ್ಲರೂ ಒಗ್ಗಟ್ಟಾಗಿ, ಎಲ್ಲರೂ ಜೊತೆಯಾಗಿ, ಎಲ್ಲರೂ ಸಮಾಜಮುಖಿಯಾಗಿ ನಮ್ಮ ಪಕ್ಕದ ಮನೆಯವನ ಕಷ್ಟವನ್ನು ಆಲಿಸೋದು ಒಂದು ದೇಶಭಕ್ತಿಯೇ. ನಮ್ಮ ಪಕ್ಕದ ಮನೆಯವನ ಕಷ್ಟವನ್ನು ಆಲಿಸುವುದು ದೇಶಭಕ್ತಿಯೇ. ಯಾಕಂದರೆ ಈ ದೇಶ ಅಂದರೆ ಇಲ್ಲಿಯ ಜನ, ಇಲ್ಲಿಯ ಆಚರಣೆಗಳು, ಇಲ್ಲಿಯ ಸಂಪ್ರದಾಯಗಳು, ಇಲ್ಲಿಯ ಬದುಕುತ್ತಿರುವ ಎಲ್ಲ ಧರ್ಮೀಯರು, ಎಲ್ಲ ಭಾಷೆಯನ್ನು ಹೊಂದಿದವರು, ಎಲ್ಲ ಜಾತಿಯಲ್ಲಿರೋರು. ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಬದುಕುವ ಘೋಷವಾಕ್ಯವನ್ನು, ಎಲ್ಲರೂ ಒಗ್ಗಟ್ಟಾಗಿ ಬದುಕುವ ಒಂದು ವಾತಾವರಣವನ್ನು ಸೃಷ್ಟಿಸುವ ಆಶಯ ಹೊಂದಿರೋದ್ರಿಂದ ನಾವೆಲ್ಲ ಇವತ್ತು ಇದರ ಭಾಗವಾಗಿದ್ದೇವೆ. ನನ್ನ ಹೆಸರು ಶ್ರೀಜಿತ್ ದಡ್ಡಿನ್ಮಕ್ಕಿ ಅಂತ, ಮಲೆನಾಡು ಮತ್ತು ಕರಾವಳಿ ಜನಪರ ಒಕ್ಕೂಟದ ಸದಸ್ಯ. ಮಲೆನಾಡು ಮತ್ತು ಕರಾವಳಿ ಜನಪರ ಒಕ್ಕೂಟದಿಂದ ಸರ್ವ ಸಮಾಜೋತ್ಸವ ಅಂತ ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಕೊಪ್ಪದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ನಾವೆಲ್ಲ ಒಂದೇ ರೀತಿ, ಎಲ್ಲ ಒಂದೇ ಅಂತ ಬಾಳ್ತಿದ್ರೂ ಸಹ ಕೆಲವು ಕಿಡಿಗೇಡಿಗಳು ಒಂದು ದಿಕ್ಕು ತಪ್ಪಿಸುವಂಥ ಕೆಲಸಗಳು ಮಾಡ್ತಿರ್ತಾರೆ. ಅದು ಸಮಾಜ ನೋಡಿಯೋ ಕೆಲಸ ಆಗಿರ್ಬೋದು, ಜಾತಿಗಳು ತಂದಿರ್ತಕ್ಕಂಥ ಕೆಲಸ ಆಗಿರ್ಬೋದು. ಅಂಥದ್ದೆಲ್ಲ ನಡೆದು ಸಮಾಜ ಎಲ್ಲಿ ಒಡೆದೋಗುತ್ತೆ ಅನ್ನೋ ಒಂದು ಭಯದಿಂದ ಇಂಥ ಒಂದು ಕಾರ್ಯಕ್ರಮ ಮಾಡೋದ್ರಲ್ಲಿ ನಾವು ಮಲೆನಾಡು ಮತ್ತು ಕರಾವಳಿ ಜನಪರ ಸಂಘಟನೆಯರು ಮತ್ತು ಅದರ ಸದಸ್ಯರೆಲ್ಲ ಸೇರಿ ಈ ರೀತಿದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.